ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಚ್ಚುಮೆಚ್ಚಿನ ಪ್ರಜ್ವಲ್. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೆಸರನ್ನು ಹೇಳಿರಲಿಲ್ಲ, ಕ್ಷಮೆ ಇರಲಿ. ಎಲ್ಲರೂ ಕೇಳ್ತಾ ಇದ್ರಿ, ಅದು ನನ್ನ ವಯಸ್ಸೇ, ಬೇರೆ ಯಾರ್ದು ಅಲ್ಲ. ಇವತ್ತಿನ ವೀಡಿಯೋ ಏನು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ತಮ್ಮನೇಲಿ ನೋಡಿ. ಇವತ್ತಿನ ವೀಡಿಯೋ ನಾನು ಚಿತ್ತರಂಜನ್ ದಾಸ್ ಅವರ ಬಗ್ಗೆ ಹೇಳ್ತಾ ಇದ್ದೀನಿ. ಇವರು ಸ್ವತಂತ್ರ ಹೋರಾಟಗಾರ, ದೇಶಬಂಧು ಅಥವಾ ರಾಷ್ಟ್ರದ ಗೆಳೆಯ ಅಂತ ಕೂಡ ಇವರನ್ನು ಕರೀತಾರೆ. ಇವರ ಒಂದು ಕಾಲಾವಧಿ ಬಂದುಬಿಟ್ಟು 1870 1925 ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ಇವರ ಜೀವನ ಚರಿತ್ರೆ, ಕೊಡುಗೆಗಳು ಹಾಗೆ ಸಾಹಿತ್ಯಿಕ ಕೃತಿಗಳನ್ನು ನಾವು ನೋಡೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚ್ಕೊಳ್ಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ದೇಶಬಂಧು ಅಥವಾ ರಾಷ್ಟ್ರದ ಗೆಳೆಯ ಎಂದು ಕರೆಯಲ್ಪಡುವ CR ದಾಸ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಚಿತ್ತರಂಜನ್ ದಾಸ್ ಅವರು ಸ್ವತಂತ್ರ ಹೋರಾಟಗಾರ, ರಾಜಕಾರಣಿ, ರಾಜಕೀಯ ನಾಯಕ ಮತ್ತು ಸ್ವರಾಜ್ ಪಕ್ಷದ ಸಹ ಸಂಸ್ಥಾಪಕರಾಗಿದ್ದರು. ಅವರು ಉಗ್ರಗಾಮಿ ಸಿದ್ಧಾಂತವನ್ನು ನಂಬಿದ್ದರು ಮತ್ತು ಲಾಲ್ ಬಾಲ್ ಪಾಲ್ ಮೂವರ ನಂಬಿಕೆಗಳನ್ನು ಬೆಂಬಲಿಸಿದರು. ಅವರು ಅಧಿವೇಶನಕ್ಕಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ದಾಸ್ 20ನೇ ಶತಮಾನದ ಬಂಗಾಳದ ಅತ್ಯಂತ ಕ್ರಿಯಾತ್ಮಕ ರಾಜಕೀಯ ನಾಯಕರಲ್ಲಿ ಒಬ್ಬರಾಗಿದ್ದರು ಮತ್ತು ಅವರ ಬಲವಾದ ವ್ಯಕ್ತಿತ್ವ, ಹೋರಾಟ, ತ್ಯಾಗ, ನಿಸ್ವಾರ್ಥತೆ, ಸಮರ್ಪಣೆ ಮತ್ತು ಭಕ್ತಿಗೆ ಹೆಸರುವಾಸಿಯಾಗಿದ್ದರು. ಫ್ರೆಂಡ್ಸ್, ಈಗ ನಾವು ಇವರ ಆರಂಭಿಕ ಜೀವನ ಮತ್ತು ಶಿಕ್ಷಣವನ್ನು ನೋಡೋಣ. CR ದಾಸ್ ಅವರು 5 ನವೆಂಬರ್ 1870 ಕಲ್ಕತ್ತಾದಲ್ಲಿ ಮೇಲ್ಮಧ್ಯಮ ವರ್ಗದ ವೈದ್ಯ ಕುಟುಂಬದಲ್ಲಿ ಜನಿಸಿದರು. ನವೆಂಬರ್ 5 ನನಗಿಂತ ಒಂದು ಡೇಟ್ ಹೆಚ್ಚಿಗೆ, ನಂದು 4 ನವೆಂಬರ್ ಅಂತ ಇರೋದು 5 ನವೆಂಬರ್. ನಿಮಗೆ ಈಸಿಯಾಗಿ ಹೇಳೋದಂದರೆ ಕೊಹ್ಲಿ ಅವರ ಬರ್ಡೇ. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಅವರ ಕುಟುಂಬವು ಪಶ್ಚಿಮ ಬಂಗಾಳದ, ಅಂದರೆ ಇವ್ರ ಕುಟುಂಬ ವೆಸ್ಟ್ ಬೆಂಗಾಲ್ನಲ್ಲಿ, ಬಟ್ ಇವಾಗ ಅದು ಬಾಂಗ್ಲಾದೇಶದಲ್ಲಿ ಬರುತ್ತೆ. ಮುನ್ಸಿಗಂಜ್ ಜಿಲ್ಲೆಯಲ್ಲಿರುವ ವಿಕ್ರಮಪುರಕ್ಕೆ ಸೇರಿದೆ. ಇವರ ಕುಟುಂಬ ಮುನ್ಸಿಗಂಜ್ ಜಿಲ್ಲೆಯಲ್ಲಿರುವ ವಿಕ್ರಮಪುರಕ್ಕೆ ಸೇರಿದೆ, ಬಟ್ ಇದು ಈಗ ಬಾಂಗ್ಲಾದೇಶದಲ್ಲಿ ಬರುತ್ತೆ. ಅವರ ಪೋಷಕರು ಭುವನ್ ಮೋಹನ್ ದಾಸ್ ಮತ್ತು ನಿಸ್ತಾರಿಣಿ ದೇವಿ. ಅವರ ತಂದೆ ಕಲ್ಕತ್ತಾ ಹೈಕೋರ್ಟ್ನ ವಕೀಲರಾಗಿ ಸೇವೆ ಸಲ್ಲಿಸಿದರು ಮತ್ತು ಅವರ ಬೌದ್ಧಿಕ ಮತ್ತು ಪತ್ರಿಕೋದ್ಯಮ ಅನ್ವೇಷಣೆಗಳಿಗೆ ಹೆಸರುವಾಸಿಯಾಗಿದ್ದರು. ಅವರು 1876 ಸೇರಿದ ಭಾವನಿಪುರ, ಅಂದರೆ ಕಲ್ಕತ್ತಾ ಅಥವಾ ಭಾವನಿಪುರದಲ್ಲಿರುವ ಲಂಡನ್ ಮಿಷನರಿ ಸೊಸೈಟಿಯ ಸಂಸ್ಥೆಯಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಅವರು 1886 ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು 1890 ಪ್ರೆಸಿಡೆನ್ಸಿ ಕಾಲೇಜಿನಿಂದ ಪದವಿಯನ್ನು ಪೂರ್ಣಗೊಳಿಸಿದರು. ಅದೇ ವರ್ಷದಲ್ಲಿ ಅವರು ಬ್ರಿಟಿಷರ ಪ್ರಾಬಲ್ಯದಲ್ಲಿದ್ದ ಭಾರತೀಯ ನಾಗರಿಕ ಸೇವೆಗೆ ಹಾಜರಾಗಲು ಇಂಗ್ಲೆಂಡಿಗೆ ತೆರಳಿದರು. ದಾಸ್ ನಾಗರಿಕ ಸೇವಾ ಪರೀಕ್ಷೆಗೆ ಅರ್ಹತೆ ಪಡೆಯಲು ಸಾಧ್ಯವಾಗಲಿಲ್ಲ ಮತ್ತು ವಕೀಲ ವೃತ್ತಿಗೆ ಸೇರಲು ನಿರ್ಧರಿಸಿದರು. ದಾಸ್ ಲಂಡನ್, ಇಂಗ್ಲೆಂಡ್ನಲ್ಲಿ ಕಾನೂನು ಅಭ್ಯಾಸ ಮಾಡಲು ಇನ್ನರ್ ಟೆಂಪಲ್ನ ಗೌರವಾನ್ವಿತ ಸೊಸೈಟಿಯನ್ನು ಸೇರಿದರು. 1893 ಅವರನ್ನು ಇಂಗ್ಲಿಷ್ ಬಾರ್ಗೆ ಕರೆಯಲಾಯಿತು. 1894 ಅವರು ಭಾರತಕ್ಕೆ ಹಿಂದಿರುಗಿದರು ಮತ್ತು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಬ್ಯಾರಿಸ್ಟರ್ ಆಗಿ ಸೇರಿಕೊಂಡರು. 1897 ದಾಸ್ ಅಸ್ಸಾಂನ ಬಿಜ್ನಿ ಎಸ್ಟೇಟ್ನ ದಿವಾನ್ ಬರದ ನಾಥ್ ಹಲ್ದರ್ ಅವರ ಮಗಳು ಬಸಂತಿ ದೇವಿಯನ್ನು ವಿವಾಹವಾದರು. ಅವರು ಅಸಾಧಾರಣ ಮಹಿಳೆ ಮತ್ತು ಸ್ವತಂತ್ರ ಚಳವಳಿಯಲ್ಲಿ ಮಾತೃಪ್ರಧಾನ ವ್ಯಕ್ತಿಯಾದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಮಾ ಅಥವಾ ತಾಯಿ ಎಂದು ಪರಿಗಣಿಸಿದ್ದಾರೆ. ಅಂದರೆ ಸುಭಾಷ್ ಚಂದ್ರ ಬೋಸ್ ಇವರನ್ನು ಯಾರು, ನಾನು ಇವಾಗಲೂ ಒಂದು ಹೆಸರು ಹೇಳಿದ್ನಲ್ಲ, ಬಸಂತಿ, ಇವರನ್ನು ಮಾ ಅಥವಾ ತಾಯಿ, ಮಾ ಅಂದರೆ ಕನ್ನಡದಲ್ಲಿ ತಾಯಿನೇ ಅಂತ ಅರ್ಥ ಆಗುತ್ತೆ, ಅಂತ ಇವರನ್ನು ಕರೀತಿದ್ರು. ಕಾನೂನು ವೃತ್ತಿ. ದಾಸ್ 1894 ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಬ್ಯಾರಿಸ್ಟರ್ ಆಗಿ ಅಭ್ಯಾಸವನ್ನು ಪ್ರಾರಂಭಿಸಿದರು. ಅವರ ವಕೀಲ ವೃತ್ತಿಯಲ್ಲಿ ದಾಸ್ ರಾಜಕೀಯ ಅಪರಾಧಗಳ ಆರೋಪ ಹೊತ್ತು ಭಾರತೀಯರನ್ನು ಸಮರ್ಥಿಸಿಕೊಂಡರು. ದೇಶದ್ರೋಹದ ಆರೋಪ ಹೊತ್ತಿರುವ ಬ್ರಹ್ಮಬಂಧ ಉಪಾಧ್ಯಾಯ ಮತ್ತು ಭುವೇಂದ್ರನಾಥ ದತ್ತರಂತಹ ಅನೇಕ ಸ್ವತಂತ್ರ ಹೋರಾಟಗಾರರನ್ನು ಅವರು ಸಮರ್ಥಿಸಿಕೊಂಡರು. 1908 ಶ್ರೀ ಅರಬಿಂದೋ ಘೋಷ್ ಅವರ ವಿಚಾರಣೆಯು CR ದಾಸ್ ಅವರನ್ನು ಬೆಳಕಿಗೆ ತಂದಿತು. ಅಲಿಪೋರ್ ಬಾಂಬ್ ಪ್ರಕರಣದಲ್ಲಿ
ದಾಸ್ ಶ್ರೀ ಅರಬಿಂದರನ್ನು ಸಮರ್ಥವಾಗಿ ಸಮರ್ಥಿಸಿಕೊಂಡರು. ಅಂತಿಮವಾಗಿ ಅವರನ್ನು ಖುಲಾಸೆಗೊಳಿಸಿದರು. ಅವರು ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ನಿರ್ವಹಿಸಿದರು ಮತ್ತು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಭಾವೋದ್ವಿಗ್ನ ಮನವಿಯೊಂದಿಗೆ ಅದನ್ನು ಮುಕ್ತಾಯಗೊಳಿಸಿದರು. ಇದು ಶ್ರೀ ಅರವಿಂದರ ಖುಲಾಸೆಗೆ ಸಹಾಯವಾಯಿತು. ಈ ಸಂದರ್ಭದಲ್ಲಿ ಯಶಸ್ಸು ದಾಸ್ ವೃತ್ತಿಪರ ಮತ್ತು ರಾಜಕೀಯ ವೇದಿಕೆಗಳಲ್ಲಿ ಮುಂಚೂಣಿಗೆ ಬರಲು ಸಹಾಯ ಮಾಡಿತು. ಅವರು 1910 ರಿಂದ 11ರಲ್ಲಿ ಪ್ರಾರಂಭವಾದ ಢಾಕಾ ಪಿತೂರಿ ಪ್ರಕರಣದಲ್ಲಿ ರಕ್ಷಣಾ ಸಲಹೆಗಾರರಾಗಿಯೂ ಕಾರ್ಯನಿರ್ವಹಿಸಿದರು. ದಾಸ್ ಅವರು ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನು ಎರಡರಲ್ಲೂ ಪರಿಣಿತರಾಗಿದ್ದರು. ಇದು ಕಡಿಮೆ ಅವಧಿಯಲ್ಲಿ ಲಾಭದಾಯಕ ವೃತ್ತಿಜೀವನವನ್ನು ನಿರ್ವಹಿಸಲು ಸಹಾಯ ಮಾಡಿತು. ಫ್ರೆಂಡ್ಸ್, ಈಗ ರಾಜಕೀಯ ಪಯಣ. ಸಿ ಆರ್ ದಾಸ್ ಅವರ ರಾಜಕೀಯ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. 20ನೇ ಶತಮಾನದ ಆರಂಭದಲ್ಲಿ ಸಿ ಆರ್ ದಾಸ್ ರಾಜಕೀಯಕ್ಕೆ ಸೇರಿದರು. ಅವರ ರಾಜಕೀಯ ಜೀವನವು ಕೇವಲ 6 ವರ್ಷಗಳ ಕಾಲ ನಡೆಯಿತು. ಆದರೆ ಆ ಅಲ್ಪಾವಧಿಯಲ್ಲಿಯೂ ಅವರು ತಮ್ಮ ಛಾಪನ್ನು ಶಾಶ್ವತವಾಗಿ ನೆನಪಿಸಿಕೊಳ್ಳುತ್ತಾರೆ. ಸಿ ಆರ್ ದಾಸ್ ಚಿಕ್ಕಂದಿನಿಂದಲೂ ದೇಶಭಕ್ತರಾಗಿದ್ದರು. ಅವರು ಕಾಲೇಜು ದಿನಗಳಲ್ಲಿ ಅವರು ಭಾರತೀಯ ಸಂಘದ ವಿದ್ಯಾರ್ಥಿ ವಿಭಾಗದ ಸದಸ್ಯರಾಗಿದ್ದರು. ಅಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ್ ಮೋಹನ್ ಬಸು ಅವರಂತಹ ಪ್ರಸಿದ್ಧ ರಾಷ್ಟ್ರೀಯತಾವಾದಿ ನಾಯಕರು ಭಾಷಣಗಳನ್ನು ನೀಡುತ್ತಿದ್ದರು. ಅವರು ಅನುಶೀಲನ್ ಸಮಿತಿಯಂತಹ ಕ್ರಾಂತಿಕಾರಿ ಸಂಘಟನೆಗಳೊಂದಿಗೆ ಸಂಬಂಧ ಹೊಂದಿದ್ದರು. ಅನುಶೀಲನ ಸಮಿತಿ ಅಧ್ಯಕ್ಷ ಪ್ರಥಮನಾಥ್ ಮಿತ್ರ ಯುವಕರಲ್ಲಿ ದೇಶಪ್ರೇಮದ ವಿಚಾರ ಬೋಧಿಸುತ್ತಿದ್ದಾಗ ಸಿ ಆರ್ ದಾಸ್ ಸದಸ್ಯತ್ವವನ್ನು ಪಡೆದರು. ಅವರು ಸುರೇಂದ್ರನಾಥ್ ಬ್ಯಾನರ್ಜಿ, ಬಿಪಿನ್ ಚಂದ್ರ ಪಾಲ್ ಮತ್ತು ಅರವಿಂದೋ ಘೋಷ್ ರವರ ಸಹೋದ್ಯೋಗಿಯಾಗಿದ್ದರು. ಅವರು ಲಾಲ್ ಬಾಲ್ ಪಾಲ್ ಮೂವರ ಬೆಂಬಲಿಗರಾಗಿದ್ದರು ಮತ್ತು ಇಂಗ್ಲಿಷ್ ವಾರಪತ್ರಿಕೆ ಒಂದೇ ಮಾತರಂ ಅನ್ನು ಪ್ರಕಟಿಸುವಲ್ಲಿ ಬಿಪಿನ್ ಚಂದ್ರ ಪಾಲ್ ಮತ್ತು ಶ್ರೀ ಅರವಿಂದೋ ಘೋಷ್ ಇಬ್ಬರನ್ನೂ ಬೆಂಬಲಿಸಿದರು. ಅವರು ಬಂಗಾಳದಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ವಿಸ್ತರಿಸಲು ಬಂಗಾಳದ ವಿಭಜನೆ, ಅದು 1905ರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ, ಈ ಸಮಸ್ಯೆಯನ್ನು ಬಳಸಿಕೊಂಡರು. 1906ರಲ್ಲಿ ಸಿ ಆರ್ ದಾಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INCಗೆ ಸೇರಿದರು. ಆದರೆ ಆರಂಭದಲ್ಲಿ ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿಲ್ಲ. ಆದಾಗ್ಯೂ ಸಿ ಆರ್ ದಾಸ್ ತಮ್ಮ ಪೂರ್ಣ ಪ್ರಮಾಣದ ರಾಜಕೀಯ ಜೀವನವನ್ನು 1917ರಲ್ಲಿ ಪ್ರಾರಂಭಿಸಿದರು ಮತ್ತು ನಂತರ ರಾಷ್ಟ್ರೀಯತಾವಾದಿ ರಾಜಕೀಯದ ಮುಂಚೂಣಿಗೆ ಬಂದರು. ಅವರು 1917ರಲ್ಲಿ ಕಲ್ಕತ್ತಾ ಅಧಿವೇಶನಕ್ಕಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀಮತಿ ಆ್ಯನಿ ಬೆಸೆಂಟ್ ಅವರ ಆಯ್ಕೆಯ ವಿವಾದದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು ಮತ್ತು ಅವರನ್ನು INC ಅಧ್ಯಕ್ಷರಾಗಿ ನೇಮಿಸಲು ಶ್ರಮಿಸಿದರು. 1917ರಲ್ಲಿ ಭವಾನಿಪುರದಲ್ಲಿ ನಡೆದ ಬಂಗಾಳ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಸಿ ಆರ್ ದಾಸ್ ಅವರು ಸ್ವದೇಶಿ ಕಲ್ಪನೆಯನ್ನು ನಂಬಿದ್ದರು ಮತ್ತು ಪಾಶ್ಚಿಮಾತ್ಯ ಸ್ಥಳಗಳಿಗಿಂತ ಉತ್ತೇಜಿಸಲ್ಪಟ್ಟ ಅಭಿವೃದ್ಧಿಯ ಕಲ್ಪನೆಯನ್ನು ತಿರಸ್ಕರಿಸಿದರು. ಕಲ್ಕತ್ತಾದ ಅಧಿವೇಶನದಲ್ಲಿ ಅವರು ಗ್ರಾಮ ಪುನರ್ನಿರ್ಮಾಣದ ಯೋಜನೆಯನ್ನು ಮುಂದಿಟ್ಟರು. ಅದು ಸ್ಥಳೀಯ ಸ್ವಸರ್ಕಾರದ ಸ್ಥಾಪನೆ, ಸರ್ಕಾರಿ ಸಾಲ ಸಂಘಗಳ ಸ್ಥಾಪನೆ ಮತ್ತು ಗುಡಿ ಕೈಗಾರಿಕೆಯ ಪುನರುಜ್ಜೀವನದಂತಹ ಸುಧಾರಣೆಗಳನ್ನು ಸೂಚಿಸಿತು. 1918ರಲ್ಲಿ ಬಾಂಬೆಯಲ್ಲಿ ನಡೆದ ಕಾಂಗ್ರೆಸ್ ವಿಶೇಷ ಅಧಿವೇಶನ ಮತ್ತು ದೆಹಲಿಯ ವಾರ್ಷಿಕ ಅಧಿವೇಶನದಲ್ಲಿ ದಾಸ್ ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣೆಗಳ ಯೋಜನೆಯನ್ನು ಸಂಪೂರ್ಣವಾಗಿ ಅಸಮರ್ಪಕ ಮತ್ತು ನಿರಾಶಾದಾಯಕವೆಂದು ಪರಿಗಣಿಸಿ ವಿರೋಧಿಸಿದರು. ದೇಶದಲ್ಲಿ ಪ್ರಸಿದ್ಧ ಸರ್ಕಾರಿ ವ್ಯವಸ್ಥೆ ಅಥವಾ ರಾಜಪ್ರಭುತ್ವವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿರುವ ಸುಧಾರಣೆಗಳನ್ನು ಅವರು ಖಂಡಿಸಿದರು. ಶ್ರೀಮತಿ ಆ್ಯನಿ ಬೆಸೆಂಟ್ ಮತ್ತು ಇತರರ ತೀವ್ರ ವಿರೋಧದ ಹೊರತಾಗಿಯೂ ಅವರು ಪ್ರಾಂತೀಯ ಸ್ವಾಯತ್ತತೆಯನ್ನು ಕೋರಿದರು.
1919ರಲ್ಲಿ CR ದಾಸ್ ಅವರು ಅಧಿಕೃತವಲ್ಲದ ಜಲಿಯನ್ವಾಲಾ ಬಾಗ್ ವಿಚಾರಣಾ ಸಮಿತಿಯ ಸದಸ್ಯರಾಗಿ ಪಂಜಾಬ್ಗೆ ಹೋದರು. 1919ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಮೃತ್ಸರದ ಅಧಿವೇಶನದಲ್ಲಿ ಇಲ್ಲಿ ಮೋತಿಲಾಲ್ ನೆಹರು ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಈ ಅಧಿವೇಶನದಲ್ಲಿ 1919ರ ಸುಧಾರಣೆಗಳ ಅನುಷ್ಠಾನದಲ್ಲಿ ಬ್ರಿಟಿಷ್ ಸರ್ಕಾರದೊಂದಿಗೆ ಸಹಕಾರದ ಕಲ್ಪನೆಯನ್ನು ವಿರೋಧಿಸುವ ಸಂದರ್ಭದಲ್ಲಿ ಅಡಚಣೆಯನ್ನು ಪ್ರತಿಪಾದಿಸಿದ ಮೊದಲ ವ್ಯಕ್ತಿ ಆಗಿದ್ದರು. 1920ರಲ್ಲಿ ದಾಸ್ ಅವರು ಅದೇ ವರ್ಷದಲ್ಲಿ ಪ್ರಾರಂಭವಾದ ಅಸಹಕಾರ ಚಳವಳಿಯನ್ನು ಬೆಂಬಲಿಸಿದರು ಮತ್ತು ತಮ್ಮ ಎಲ್ಲ ಐಷಾರಾಮಿಗಳನ್ನು ತ್ಯಾಗ ಮಾಡಿದರು ಮತ್ತು ಖಾದಿಯ ಉದ್ದೇಶವನ್ನು ಬೆಂಬಲಿಸಿದರು. ಅಸಹಕಾರದ ಕುರಿತಾದ ಗಾಂಧೀಜಿಯವರ ನಿರ್ಣಯವನ್ನು ದಾಸ್ ಅವರು ಆರಂಭದಲ್ಲಿ ಒಪ್ಪಲಿಲ್ಲವಾದರೂ ಅವರು ಶಾಸಕಾಂಗದ ಒಳಗಿನಿಂದ ತಡೆಯುವ ನೀತಿಯನ್ನು ನಂಬಿದ್ದರು. ನಂತರ ಅವರು ಚಳವಳಿಯನ್ನು ಪೂರ್ಣ ಹೃದಯದಿಂದ ಬೆಂಬಲಿಸಿದರು ಮತ್ತು ಬಾರ್ನಲ್ಲಿ ತಮ್ಮ ಲಾಭದಾಯಕ ಅಭ್ಯಾಸಗಳನ್ನು ತ್ಯಜಿಸಿದರು. 1921ರಲ್ಲಿ ವೇಲ್ಸ್ ರಾಜಕುಮಾರನ ಕಲ್ಕತ್ತಾ ಭೇಟಿಯ ಬಹಿಷ್ಕಾರದಲ್ಲಿ ದಾಸ್ ಪ್ರಮುಖ ಪಾತ್ರ ವಹಿಸಿದರು. ಅಸ್ಸಾಂ ಚಹಾ ತೋಟಗಳಿಂದ ಕೂಲಿಗಳ ದೊಡ್ಡ ಪ್ರಮಾಣದ ವಲಸೆ ಮತ್ತು ಅಸ್ಸಾಂ ಬಂಗಾಳ ರೈಲ್ವೆ ನೌಕರರ ಮುಷ್ಕರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು. CR ದಾಸ್ ಅಸಹಕಾರ ಚಳವಳಿಯ ಸಮಯದಲ್ಲಿ ಬಂಗಾಳದಲ್ಲಿ ಬ್ರಿಟಿಷ್ ಬಟ್ಟೆಗಳನ್ನು ನಿಷೇಧಿಸಲು ಪ್ರಾರಂಭಿಸಿದರು. 1921ರಲ್ಲಿ ದಾಸ್ ಅವರು ಕಾಂಗ್ರೆಸ್ ಸ್ವಯಂಸೇವಕ ದಳವನ್ನು ಸಂಘಟಿಸಿದರು ಮತ್ತು ಸ್ಥಳೀಯ ಸೇವಕರಾದರು, ಏಕೆಂದರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಅಸಹಕಾರ ಚಳವಳಿಯನ್ನು ವೇಗಗೊಳಿಸಲು 10 ಮಿಲಿಯನ್ ರಾಷ್ಟ್ರೀಯ ಸ್ವಯಂಸೇವಕರನ್ನು ನೇಮಿಸಿಕೊಳ್ಳುವಂತೆ ಕೇಳಿಕೊಂಡಿತು. ದಾಸ್ ಅವರ ಪ್ರಯತ್ನಗಳಿಂದಾಗಿ ಸಾಮೂಹಿಕ ಪ್ರಮಾಣದಲ್ಲಿ ಈ ಭಾಗವಹಿಸುವಿಕೆಯು ಅಂತಿಮವಾಗಿ ಅಸಹಕಾರ ಚಳವಳಿಯನ್ನು ಸಾಮೂಹಿಕ ಆಂದೋಲನವಾಗಿ ಪರಿವರ್ತಿಸಿತು. ನಂತರ ಬ್ರಿಟಿಷ್ ಸರ್ಕಾರವು ಪ್ರತಿಕೂಲ ರೀತಿಯಲ್ಲಿ ಪ್ರತೀಕಾರವನ್ನು ಪ್ರಾರಂಭಿಸಿತು. 1921ರಲ್ಲಿ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರು ತಮ್ಮ ಹೆಂಡತಿ ಮತ್ತು ಮಗನೊಂದಿಗೆ 6 ತಿಂಗಳ ಕಾಲ ಜೈಲಿನಲ್ಲಿದ್ದರು. ಅದೇ ವರ್ಷದಲ್ಲಿ ಅವರು ಅಹಮದಾಬಾದ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆದರೆ ಅಧಿವೇಶನದ ಮೊದಲು ಅವರನ್ನು ಬಂಧಿಸಿದ್ದರಿಂದ ಅದರ ಅಧ್ಯಕ್ಷತೆ ವಹಿಸಲು ಸಾಧ್ಯವಾಗಲಿಲ್ಲ. 1922ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡಾಗ CR ದಾಸ್ ಅವರನ್ನು ತೀವ್ರವಾಗಿ ಟೀಕಿಸಿದರು. ಇದು ಒಂದು ದೊಡ್ಡ ತಪ್ಪು ಎಂದು ಕರೆದರು. ಇದು ರಾಜಕೀಯ ಕಾರ್ಯಕರ್ತರನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿರಾಸೆಗೊಳಿಸಿತು. CR ದಾಸ್ ಡಿಸೆಂಬರ್ 1922ರಲ್ಲಿ INCಯ ಗಯಾ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆದರೆ ನಂತರ ಕೌನ್ಸಿಲ್ ಪ್ರವೇಶ ಕಾರ್ಯಕ್ರಮದ ಸಮಸ್ಯೆಯ ಮೇಲೆ ಹುದ್ದೆಗೆ ರಾಜೀನಾಮೆ ನೀಡಿದರು. ಅಂದರೆ ಕೌನ್ಸಿಲ್ ಒಳಗಿನ ಅಸಹಕಾರ ಅಂತ ಅರ್ಥ ಆಗುತ್ತೆ. ಅಂದರೆ ಕೌನ್ಸಿಲ್ ಸಹಕಾರ ನೀಡಲಿಲ್ಲ ಅಂತ ಇದರ ಅರ್ಥ ಆಗುತ್ತೆ. ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಕೈಬಿಟ್ಟರು. ದಾಸ್ ಅವರು ಭಾರತೀಯ ರಾಜಕೀಯಕ್ಕೆ ಹೊಸ ದೃಷ್ಟಿಕೋನವನ್ನು ನೀಡಲು ಪ್ರಯತ್ನಿಸಿದರು. ಅದು ಅವರ ಕೌನ್ಸಿಲ್ ಪ್ರವೇಶ ಕಾರ್ಯಕ್ರಮದ ಮೂಲಕ, ಅಂದರೆ ಪರಿಷತ್ತುಗಳ ಒಳಗಿನಿಂದ ಅಸಹಕಾರ ಶಾಸಕಾಂಗವನ್ನು ಬಹಿಷ್ಕರಿಸುವ INCಯ ತತ್ವವನ್ನು ಅವರು ತೀವ್ರವಾಗಿ ವಿರೋಧಿಸಿದರು. ಸರ್ಕಾರಕ್ಕೆ ಏಕರೂಪದ, ನಿರಂತರ ಮತ್ತು ಸ್ಥಿರವಾದ ಅಡಚಣೆಯನ್ನು ನೀಡಲು ಶಾಸಕಾಂಗಗಳಿಗೆ ಪ್ರವೇಶ ಮತ್ತು ಉಪಸ್ಥಿತಿ ಅಗತ್ಯವಿದೆ ಎಂದು ಅವರು ಹೇಳಿದರು. ಆದಾಗ್ಯೂ ಅವರ ಕಲ್ಪನೆಯು ಗಾಂಧಿ ಮತ್ತು ನೋ ಚೇಂಜರ್ಸ್ನಿಂದ ಬಲವಾದ ವಿರೋಧವನ್ನು ಎದುರಿಸಿತು. ಗಯಾ ಕಾಂಗ್ರೆಸ್ನಲ್ಲಿ C. ರಾಜಗೋಪಾಲಾಚಾರಿ ಅವರು ಕೌನ್ಸಿಲ್ ಪ್ರವೇಶದ ವಿರೋಧದ ನೇತೃತ್ವ ವಹಿಸಿದ್ದರು ಮತ್ತು ದಾಸ್ ಅವರ ನಿರ್ಣಯವು ಯಶಸ್ವಿಯಾಗಲಿಲ್ಲ. ಅವರ ಕಲ್ಪನೆಯನ್ನು ತಿರಸ್ಕರಿಸಿದ ನಂತರ ಗಯಾ ಅಧಿವೇಶನದಲ್ಲಿ ದಾಸ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಮತ್ತು ಸ್ವರಾಜ್ ಪಕ್ಷದ ಅಡಿಪಾಯವನ್ನು
ಹಾಕಿದರು. ಅವರು 1923 ಮತ್ತು 24ರಲ್ಲಿ ಕ್ರಮವಾಗಿ ಲಾಹೋರ್ ಮತ್ತು ಕಲ್ಕತ್ತಾದಲ್ಲಿ ನಡೆದ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ್ದರು. ಅವರು 1925ರಲ್ಲಿ ಫರೀದ್ಪುರದಲ್ಲಿ, ಇದು ಈಗ ಬಾಂಗ್ಲಾದೇಶದಲ್ಲಿ ಕಂಡುಬರತಕ್ಕಂಥದ್ದು, ಫರೀದ್ಪುರದಲ್ಲಿ ನಡೆದ ಬಂಗಾಳ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಸೊ ಇದಿಷ್ಟು ಇವರ ರಾಜಕೀಯ ಒಂದು ಪಯಣ ಆಗಿರುತ್ತೆ. ಈಗ ನೆಕ್ಸ್ಟ್ ಸ್ವರಾಜ್ ಪಾರ್ಟಿಯ ಬಗ್ಗೆ ನಾವು ನೋಡೋಣ. ಸೊ CR ದಾಸ್ ಅವರ ಕೊಡುಗೆ ಸ್ವರಾಜ್ ಪಾರ್ಟಿಯಲ್ಲಿ ಏನೇನಿದೆ ಅನ್ನೋದನ್ನು ನಾವು ನೋಡೋಣ. INCಯ ಗಯಾ ಅಧಿವೇಶನದ ಘಟನೆಗಳ ನಂತರ ದಾಸ್ ಅವರು ಮೋತಿಲಾಲ್ ನೆಹರು, ಅಲಿ ಸಹೋದರರು, ಅಜ್ಮಲ್ ಖಾನ್, ವಿಜಯ್ ಪಟೇಲ್, ಲಾಲಾ ಲಜಪತ್ ರಾಯ್ ಮತ್ತು ಇತರರ ಸಹಯೋಗದೊಂದಿಗೆ ಕಾಂಗ್ರೆಸ್ ಸ್ವರಾಜ್ ಖಿಲಾಫತ್ ಪಕ್ಷ ಎಂಬ ಆರಂಭದಲ್ಲಿ ಕಾಂಗ್ರೆಸ್ಸಿನಲ್ಲಿ ಸ್ವರಾಜ್ ಪಕ್ಷವನ್ನು ಸಂಘಟಿಸಿದರು. ಪಕ್ಷದ ಅಧ್ಯಕ್ಷರಾಗಿ CR ದಾಸ್ ಆಯ್ಕೆಯಾದರು. ಹೊಸದಾಗಿ ಸ್ಥಾಪಿತವಾದ ಪಕ್ಷವು 1923ರಲ್ಲಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಚುನಾವಣೆಗಳನ್ನು ಎದುರಿಸಲು ಮತ್ತು ಕೌನ್ಸಿಲ್ ಚೇಂಬರ್ಗಳಲ್ಲಿ ಸರ್ಕಾರಿ ವಿರೋಧಿ ಚಟುವಟಿಕೆಗಳ ಮೂಲಕ ಬ್ರಿಟಿಷ್ ಆಡಳಿತವನ್ನು ಹಳಿತಪ್ಪಿಸಲು ಗುರಿಯನ್ನು ಹೊಂದಿತ್ತು. ಸ್ವರಾಜ್ಯವಾದಿಗಳು 1923ರಲ್ಲಿ ಕೇಂದ್ರೀಯ ಶಾಸನ ಸಭೆಯಲ್ಲಿ 40ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದರು. ಆದರೆ ಭಾರತದಲ್ಲಿ ಆಂತರಿಕ ಕ್ರಮವನ್ನು ಕಾಪಾಡಿಕೊಳ್ಳಲು ಅವರು ಬಯಸಿದ ಅಥವಾ ನಂಬಿದ ಶಾಸನವನ್ನು ಬ್ರಿಟಿಷರು ಅಂಗೀಕರಿಸುವುದನ್ನು ತಡೆಯಲು ಅವರ ಸಂಖ್ಯೆಯು ಎಂದಿಗೂ ಸಾಕಾಗಲಿಲ್ಲ. ಪಕ್ಷವು ಕ್ರಮೇಣ ಜನಬೆಂಬಲವನ್ನು ಪಡೆಯಿತು. ವಿಭಜನೆಯನ್ನು ತಡೆಗಟ್ಟಲು ಮತ್ತು ಕಾಂಗ್ರೆಸ್ಸನ್ನು ಅಖಂಡವಾಗಿಸಲು ಅಂತಿಮವಾಗಿ ಸ್ವರಾಜ್ ಪಕ್ಷ ಮತ್ತು INC ನಡುವೆ ಹೊಂದಾಣಿಕೆಯನ್ನು ಸಾಧಿಸಲಾಯಿತು. ದೆಹಲಿ ಕಾಂಗ್ರೆಸ್ನ ವಿಶೇಷ ಅಧಿವೇಶನದಲ್ಲಿ ಅಂತಿಮವಾಗಿ ಕೌನ್ಸಿಲ್ ಪ್ರವೇಶದ ನಿರ್ಣಯವನ್ನು ಅಂಗೀಕರಿಸಲಾಯಿತು. 1923ರಲ್ಲಿ ಬಂಗಾಳ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ನಡೆದ ಚುನಾವಣೆಯಲ್ಲಿ ಸ್ವರಾಜ್ ಪಕ್ಷವು ಗಮನಾರ್ಹ ವಿಜಯವನ್ನು ಸಾಧಿಸಿತು. ಹೊಸ ಪಕ್ಷದ ನಾಯಕರಾಗಿ ಅವರು ಹಿಂದೂ ಮುಸ್ಲಿಂ ಸೌಹಾರ್ದತೆ ಮತ್ತು ಏಕತೆಯನ್ನು ತರಲು ತಮ್ಮ ಶಕ್ತಿಯನ್ನು ವಿನಿಯೋಗಿಸಿದರು, ಏಕೆಂದರೆ ಎರಡೂ ಸಮುದಾಯಗಳ ಸಾಮೂಹಿಕ ಬೆಂಬಲವಿಲ್ಲದೆ ಸ್ವಾತಂತ್ರ್ಯವನ್ನು ಪಡೆಯುವುದು ಕಷ್ಟ ಎಂದು ಅವರು ಅರ್ಥ ಮಾಡಿಕೊಂಡಿದ್ದರು. ಅವರು ಮತ್ತು ಸ್ವರಾಜ್ ಪಕ್ಷವು ಬಂಗಾಳದ ಎರಡೂ ಸಮುದಾಯಗಳ ನಾಯಕರು ಸಹಿ ಮಾಡಿದ ಒಪ್ಪಂದದೊಂದಿಗೆ ಹಿಂದೂ ಮುಸ್ಲಿಂ ಸಹಯೋಗಕ್ಕೆ ಕಾಂಕ್ರೀಟ್ ರೂಪವನ್ನು ನೀಡಲು ಮುಂದಾಯಿತು. ಅದು ಬಂಗಾಳ ಒಪ್ಪಂದ ಎಂದು ಕರೆಯಲ್ಪಟ್ಟಿತು. ದುರದೃಷ್ಟವಶಾತ್ SN ಬ್ಯಾನರ್ಜಿ, ಬಿಪಿನ್ ಚಂದ್ರಪಾಲ್ ಮತ್ತು ಇತರ ಬಂಗಾಳಿ ಮಧ್ಯಮ ವರ್ಗದ ಹಿಂದೂಗಳು ಸೇರಿದಂತೆ ಬಂಗಾಳದ ಅನೇಕ ಕಾಂಗ್ರೆಸ್ ನಾಯಕರು ಈ ಒಪ್ಪಂದವನ್ನು ವಿರೋಧಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನಿಂದ ತಿರಸ್ಕರಿಸಲ್ಪಟ್ಟಿದ್ದರೂ ಸಹ ಜೂನ್ 1924ರಲ್ಲಿ ಸಿರಾಜ್ಗಂಜ್ನಲ್ಲಿ ನಡೆದ ಬಂಗಾಳ ಪ್ರಾಂತೀಯ ಕಾಂಗ್ರೆಸ್ ಸಮ್ಮೇಳನದಿಂದ ಒಪ್ಪಂದ ನಿಯಮಗಳನ್ನು ಅಂಗೀಕರಿಸುವಲ್ಲಿ ಅವರು ಯಶಸ್ವಿಯಾದರು. ಸ್ವರಾಜ್ ಪಕ್ಷವು ಬಂಗಾಳ ಮತ್ತು ಭಾರತದ ವಿವಿಧ ಭಾಗಗಳಲ್ಲಿ ಭಾರೀ ಜನಪ್ರಿಯತೆಯನ್ನು ಗಳಿಸಿತು. 1924ರಲ್ಲಿ ಸ್ವರಾಜ್ ಪಕ್ಷವು ಕಲ್ಕತ್ತಾ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಗೆದ್ದಿತು ಮತ್ತು CROಗಳು ಮೊದಲ ಚುನಾಯಿತ ಮೇಯರ್ ಅವರು ಮತ್ತು ಮುಂದಿನ ಅವಧಿಗೆ ಮರು ಆಯ್ಕೆಯಾದರು. 1925ರಲ್ಲಿ ದಾಸ್ ಅವರ ಮರಣದ ನಂತರ ಪಕ್ಷವು ಅಂತಿಮವಾಗಿ 1927ರ ಹೊತ್ತಿಗೆ ವಿಸರ್ಜಿಸಲ್ಪಟ್ಟಿತು. ಅದರ್ ಕಾಂಟ್ರಿಬ್ಯೂಷನ್ಸ್, ಇತರ ಕೊಡುಗೆಗಳು. ಇವರು ಏನೇನು ಕೊಡುಗೆಯನ್ನು ನೀಡಿದ್ದಾರೆ ಅಂತ ನೋಡೋಣ. ಸಾಹಿತ್ಯಿಕ ಕೊಡುಗೆ, ಆಮೇಲೆ ಸಾಮಾಜಿಕ ಕೊಡುಗೆ, ಎರಡು ಭಾಗವಾಗಿ ಇವರು ಕೊಡುಗೆ ನೀಡ್ತಾರೆ. ಸೊ ಮೊದಲಿಗೆ ಸಾಹಿತ್ಯಕ್ಕೆ ಇವರು ಏನೇನು ಕೊಡುಗೆ ನೀಡಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ದಾಸ್ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಅಧ್ಯಯನ ಮಾಡಿದರು ಮತ್ತು ಜಾನ್ ಕೀಟ್ಸ್, PB ಶೆಲ್ಲೆ ಮತ್ತು ಲಾರ್ಡ್ ಬ್ರೌನಿಂಗ್ ಅವರ ಅಭಿಮಾನಿಯಾಗಿದ್ದರು. ಅವರು ವೈಷ್ಣವ ಕವಿಗಳಿಂದ ಗಾಢವಾಗಿ ಪ್ರಭಾವಿತರಾಗಿದ್ದರು. 16ನೇ ವಯಸ್ಸಿನಲ್ಲಿ ದಾಸ್ ಬಂಗಾಳಿ ಕಾವ್ಯವನ್ನು ಬರೆಯಲು ಪ್ರಾರಂಭಿಸಿದರು. ದಾಸ್ ಒಬ್ಬ ಪ್ರಸಿದ್ಧ ಬಂಗಾಳಿ ಕವಿ ಮತ್ತು ಬಂಗಾಳಿ ಸಾಹಿತ್ಯದಲ್ಲಿ ಅಚಲವಾದ ಸ್ಥಾನವನ್ನು ಹೊಂದಿದ್ದರು. ಸ್ವದೇಶಿ ಚಳುವಳಿಯ ಏರಿಳಿತದ ಅವಧಿಯಲ್ಲಿ CR ದಾಸ್ ಅವರು ತಮ್ಮ ಮಲಂಚ ಮತ್ತು ಮಲ ಕವನಗಳ 2 ಸಂಪುಟಗಳನ್ನು ಬರೆದು ಪ್ರಕಟಿಸಿದರು. 1913ರಲ್ಲಿ ಸಾಗರ್ ಸಂಗೀತ್, ದಿ ಸಾಂಗ್ ಆಫ್ ದಿ ಸೀ, 1914ರಲ್ಲಿ ಪ್ರಕಟವಾದ ಅಂತರ್ಯಾಮಿ, ದಿ ಅಲ್ ಪರ್ಸೀವರ್ ಮತ್ತು 1915ರಲ್ಲಿ ಪ್ರಕಟವಾದ ಕಿಶೋರ್ ಕಿಶೋರಿ, ದಿ ಯೂತ್ ಇವರ
ಪ್ರಕಟಿತ ಕವನಗಳು. 1913ರಲ್ಲಿ ಶ್ರೀ ಅರವಿಂದೋ ಪಾಂಡಿಚೇರಿಯಲ್ಲಿ ಸ್ವಯಂ ಘೋಷಿತ ದೇಶಭ್ರಷ್ಟರಾಗಿದ್ದಾಗ ಮತ್ತು ಹಣಕಾಸಿನ ಸಹಾಯದ ಅಗತ್ಯವಿದ್ದಾಗ ಚಿತ್ತರಂಜನ್ ದಾಸ್ ಅವರಿಗೆ ರೂಪಾಯಿ ಸಾಗರ್ ಸಂಗೀತ್ ಎಂಬ ಅವರ ಕವನಗಳ ಪುಸ್ತಕದ ಅನುವಾದಕ್ಕೆ ಬದಲಾಗಿ 1,000 ಅನುವಾದವು ಅಂತಿಮವಾಗಿ 1923ರಲ್ಲಿ ಪ್ರಕಟವಾಯಿತು. ಅವರು ನಾರಾಯಣ್ ಎಂಬ ಉನ್ನತ ದರ್ಜೆಯ ಸಾಹಿತ್ಯ ಪತ್ರಿಕೆಯನ್ನು ಸ್ಥಾಪನೆ ಮಾಡ್ತಾರೆ ಮತ್ತು 5 ವರ್ಷಗಳ ಕಾಲ ಅದನ್ನು ಸಂಪಾದಿಸಿದರು. ಅದರಲ್ಲಿ ಅವರ ಕೆಲವು ಕವನಗಳೂ ಇದ್ದವು. ಅವರ ನವಭಾರತ ಮತ್ತು ಒಂದೇ ಮಾತರಂ ಜೊತೆಗೆ ನಿಕಟ ಸಂಬಂಧ ಹೊಂದಿದ್ದರು. ಅವರು 1923ರಲ್ಲಿ ಸ್ವರಾಜ್ ಪಕ್ಷದ ಅಂಗವಾದ ಫಾರ್ವರ್ಡ್ ಸಾಪ್ತಾಹಿಕವನ್ನು ಸ್ಥಾಪಿಸಿದರು ಮತ್ತು ಪತ್ರಿಕೋದ್ಯಮದಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸಿದರು ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನು ಹೆಚ್ಚು ಪ್ರಭಾವಿಸಿದರು. ಅವರು 1924ರಲ್ಲಿ ಕೋಲ್ಕತ್ತಾ ಕಾರ್ಪೊರೇಷನ್ ಅಧಿಕೃತ ಅಂಗವಾದ ಮುನ್ಸಿಪಲ್ ಗೆಜೆಟನ್ನು ಸ್ಥಾಪಿಸಿದರು. ಈಗ ಸಾಮಾಜಿಕ ಕೊಡುಗೆ, ಸೋಷಿಯಲ್ ಕಾಂಟ್ರಿಬ್ಯೂಷನ್ಸ್. ಸೊ ಇವರು ಸಾಮಾಜಿಕವಾಗಿ ಏನೇನು ಕೊಡುಗೆಯನ್ನು ಕೊಟ್ಟಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ರಾಷ್ಟ್ರೀಯ ಸ್ವಾತಂತ್ರ್ಯದ ಕನಸನ್ನು ನನಸಾಗಿಸಲು ದಾಸ್ ಅಹಿಂಸಾತ್ಮಕ ಮತ್ತು ಸಾಂವಿಧಾನಿಕ ವಿಧಾನಗಳನ್ನು ನಂಬಿದ್ದರು. ಆರ್ಥಿಕ ಕ್ಷೇತ್ರದಲ್ಲಿ ಹಳ್ಳಿಗಳಲ್ಲಿ ರಚನಾತ್ಮಕ ಕೆಲಸಗಳ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಅವರು ಸ್ಥಳೀಯ ಮಾಧ್ಯಮದಲ್ಲಿ ರಾಷ್ಟ್ರೀಯ ಶಿಕ್ಷಣದ ಕಲ್ಪನೆಯನ್ನು ಬೆಂಬಲಿಸಿದರು ಮತ್ತು ರಾಷ್ಟ್ರೀಯ ಚಳವಳಿಯಲ್ಲಿ ಭಾಗವಹಿಸಲು ಎಲ್ಲ ಜನಸಾಮಾನ್ಯರು ಸರಿಯಾಗಿ ಶಿಕ್ಷಣ ಪಡೆಯಬೇಕು ಎಂದು ಭಾವಿಸಿದರು. ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅವರು ಉದಾರವಾದಿಯಾಗಿದ್ದರು. ಅವರು ಮಹಿಳಾ ವಿಮೋಚನೆ, ಸ್ತ್ರೀ ಶಿಕ್ಷಣದ ನಡುವಿನ ಮತ್ತು ವಿಧವಾ ಮರುವಿವಾಹವನ್ನು ಬೆಂಬಲಿಸಿದರು ಮತ್ತು ಅಂತರ್ಜಾತಿ ವಿವಾಹವನ್ನು ಪ್ರತಿಪಾದಿಸಿದರು. ದಾಸ್ ಕಲ್ಕತ್ತಾದ ಮೇಯರ್ ಆಗಿ ಸೇವೆ ಸಲ್ಲಿಸಿದಾಗ ಕಾರ್ಪೊರೇಷನ್ ಕೆಲಸದ ಕಾರ್ಯಕ್ರಮವು ಉಚಿತ ಪ್ರಾಥಮಿಕ ಶಿಕ್ಷಣ, ಬಡವರಿಗೆ ಉಚಿತ ವೈದ್ಯಕೀಯ ಪರಿಹಾರ, ಉತ್ತಮ ಫಿಲ್ಟರ್ ಮಾಡಿದ ನೀರಿನ ಪೂರೈಕೆ, ಉತ್ತಮ ನೈರ್ಮಲ್ಯ ಸೌಲಭ್ಯಗಳು, ಬಡವರಿಗೆ ವಸತಿ, ಉಪನಗರ ಪ್ರದೇಶಗಳ ಅಭಿವೃದ್ಧಿ ಸುಧಾರಣೆಗಳನ್ನು ಒಳಗೊಂಡಿತ್ತು. ಸಾರಿಗೆ ಸೌಲಭ್ಯಗಳು ಮತ್ತು ಕಡಿಮೆ ವೆಚ್ಚದಲ್ಲಿ ಆಡಳಿತದಲ್ಲಿ ಹೆಚ್ಚಿನ ದಕ್ಷತೆಯನ್ನು ಇವರ ಆಡಳಿತದಲ್ಲಿ ನಾವು ಕಾಣಬಹುದಾಗಿತ್ತು. 1925ರಲ್ಲಿ ಇವರ ಮರಣಕ್ಕಿಂತ ಕೆಲವು ವರ್ಷಗಳ ಮೊದಲು ಅವರು ತಮ್ಮ ಮನೆ ಮತ್ತು ಅಕ್ಕಪಕ್ಕದ ಜಮೀನುಗಳನ್ನು ರಾಷ್ಟ್ರಕ್ಕೆ ಉಡುಗೊರೆಯಾಗಿ ನೀಡಿದರು. ಮಹಿಳೆಯರಿಗಾಗಿ ವೈದ್ಯಕೀಯ ಶಾಲೆ ಮತ್ತು ಆಸ್ಪತ್ರೆಯ ಸಂಸ್ಥೆಗಳ ಮೂಲಕ ಮಹಿಳೆಯರ ಜೀವನದ ಸುಧಾರಣೆಗೆ ಬಳಸಿಕೊಂಡರು. ಅವರ ಮನೆ ರಾಜಕೀಯ ಸಂಸ್ಥೆಯಾಗಿ ಮಾರ್ಪಟ್ಟಿತು, ಅಲ್ಲಿ ಸಮಾಲೋಚನೆ, ಸಂಘಟನೆ ಮತ್ತು ಪ್ರಚಾರದ ಚರ್ಚೆಗಳು ನಡೆಯುತ್ತಿದ್ದವು. ಫ್ರೆಂಡ್ಸ್, ನಾವು ಈಗ ಕೊನೆಯ ಒಂದು ಘಟ್ಟಕ್ಕೆ ಬಂದಿದ್ದೀವಿ. ಸೊ ಇದು ಸಾವು ಮತ್ತು ಪರಂಪರೆ. ಚಿತ್ತರಂಜನ್ ದಾಸ್ ಅವರ ಸಾವು ಮತ್ತು ಪರಂಪರೆಯನ್ನು ನಾವು ನೋಡೋದಾದರೆ, ದೇಶಬಂಧು ಚಿತ್ತರಂಜನ್ ದಾಸ್ ಅವರು ಜೂನ್ 16, 1925ರಂದು ಮರಣ ಹೊಂದ್ತಾರೆ. ಇವರು ತಮ್ಮ 55ನೇ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಮರಣ ಹೊಂದುವುದನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ. ಆಮೇಲೆ ರಾಷ್ಟ್ರಕ್ಕಾಗಿ ಅವರ ಅಪಾರ ತ್ಯಾಗವನ್ನು ಗಮನಿಸಿ ಭಾರತದ ಜನರು ಆಳವಾಗಿ ಭಾವುಕರಾದರು ಮತ್ತು ಅವರನ್ನು ಪ್ರೀತಿಯಿಂದ ದೇಶಬಂಧು ಅಂತ ಕರೀತಾರೆ. ನೇತಾಜಿ ಸುಭಾಷ್ ಚಂದ್ರ ದಾಸ್ ಅವರನ್ನು ತಮ್ಮ ಗುರು ಅಂತ ಪರಿಗಣಿಸ್ತಾರೆ ಮತ್ತು ಅವರ ರಾಜಕೀಯ ಶಿಷ್ಯರಲ್ಲಿ ಒಬ್ಬರಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಹಾಗೆ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು.